ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಆಂಬೊಡೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲ್ನಷ್ಟು ಕಡಲೆಬೇಳೆನ 3 ಗಂಟೆ ನೆನೆಸ್ಕೊಂಡಿರೋದು. ಚೆನ್ನಾಗಿ ನೆಂದಿದೆ ಕಡಲೆಬೇಳೆ, 3 ಗಂಟೆ ನೆಂದಿರೋದು. ಈಗ ರುಬ್ಬೋಕೆ ರೆಡಿ ಇದೆ. ಮಿಕ್ಸಿ ಜಾರಿಗೆ ನೆಂದ ಕಡಲೆಬೇಳೆ ಹಾಕೊಳ್ಳೋಣ. ಇದಕ್ಕೆ ನೀರು ಹಾಕೋದು ಬೇಡ, ನೆಂದಿರುತ್ತಲ್ಲ ಅಷ್ಟೇ ಸಾಕು, ಹಾಗೆ ರುಬ್ಕೊಳ್ಳೋಣ. ಇದೇ ಕಡಲೆಬೇಳೆಯಲ್ಲಿ 1 ಟೀ ಸ್ಪೂನಷ್ಟು ಕಡಲೆಬೇಳೆ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಆಮೇಲೆ ಉಪಯೋಗಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ. ನೀರು ಹಾಕೋದು ಬೇಡ, ಬೌಲಿಗೆ ತಕ್ಕೊಳ್ಳೋಣ. ಈ ಥರ ರುಬ್ಕೊಂಡಿರೋದು ನೀರು ಹಾಕಿದೆ. ಕೊತ್ತಂಬರಿ ಹಾಕೊಳ್ಳೋಣ, ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಕರಿಬೇವು. ಈಗ ಕರಿಬೇವು ಹಾಕೊಳ್ಳೋಣ. 3 ರಿಂದ 4 ಹಸಿಮೆಣಸು ಸಣ್ಣದಾಗಿ ಹೆಚ್ಕೊಂಡಿರೋದು. ಶುಂಠಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಒಂದು ಅರ್ಧ ಇಂಚಿನಷ್ಟು. ಶುಂಠಿ ಹಾಕಿ, ಶುಂಠಿ ಮತ್ತು ಇಂಗು ಹಾಕೋದ್ರಿಂದ ಅಂಬೊಡೆ ಕಡಲೆಬೇಳೆ ಇರೋದ್ರಿಂದ ಅದು ಗ್ಯಾಸ್ ಆಗಲ್ಲ. ಇಂಗು ನೀವು ಪುಡಿ ಹಿಂಗಾದರೂ ಬಳಸ್ಬೋದು, ಗಟ್ಟಿ ಹಿಂಗಾದರೂ ಬಳಸ್ಕೋಬೋದು. ಇಲ್ಲಿ ಕಡಲೆಬೇಳೆ ಎತ್ತಿಟ್ಕೊಂಡಿದ್ದೀನಲ್ಲ, ಕಡಲೆಬೇಳೆ ಸೇರಿಸ್ಕೊಳ್ಳೋಣ. ಉಪ್ಪು ಮಿಕ್ಸಿ ಮಾಡುವಾಗಲೇ, ಬೇಳೆ ಮಿಕ್ಸಿ ಮಾಡುವಾಗಲೇ ಉಪ್ಪು ಸೇರಿಸಿರೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಈ ಅಂಬೊಡೆ ನೈವೇದ್ಯಕ್ಕೂ ಬಳಸ್ಬೋದು. ಇಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಬಳಸಿಲ್ಲ. ಚೆನ್ನಾಗಿ ನೀವು ಫ್ರೈ ಮಾಡಿಕೊಂಡ್ರೆ 2 ದಿನದವರೆಗೂ ಇಟ್ಕೊಂಡು ತಿನ್ಬೋದು. ಈ ಅಂಬೊಡೆನ ಹಾಳಾಗಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು. ಈ ಸೈಜು ನಿಂಬೆಕಾಯಿಗಾದ್ರದ್ದು ಉಂಡೆ ಮಾಡಿಕೊಂಡು ಇಟ್ಕೊಳ್ಳೋಣ. ಮೊದಲೆಲ್ಲನೂ ಉಂಡೆ ಮಾಡ್ಕೊಂಡ್ಬಿಡೋಣ. ಎಲ್ಲವನ್ನು ಉಂಡೆ ಮಾಡ್ಕೊಂಡಿರೋದು ಈಗ ಕರಿಯೋಣ. ಒಂದು ಕಡೆ ಚೆನ್ನಾಗಿ ಫ್ರೈ ಆಗೋವರೆಗೂ ಸೌಟಲ್ಲಿ ಅಲ್ಲಾಡ್ಸೋದು ಬೇಡ. ಈಗ ಫ್ರೈ ಆಗ್ತಾ ಇದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದು ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕೊನೆವರೆಗೂ ನೀವೇನಾದ್ರು ಲೋ ಫ್ಲೇಮಲ್ಲೇ ಕರೆದ್ಬಿಟ್ರೆ ಗಟ್ಟಿ ಆಗಿಬಿಡ್ತವೆ. ಹಾಗಾಗಿ 1-2 ನಿಮಿಷ ಇಟ್ಟು ನಂತರ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಒಂದೇ ಸರಿ ಹೈ ಫ್ಲೇಮಲ್ಲಿ ಕರೆದ್ಬಿಟ್ರೆ ಮೇಲೆಲ್ಲ ಬೇಗ ಗರಿ ಗರಿ ಆಗಿಬಿಡುತ್ತೆ, ಒಳಗಡೆಗೆಲ್ಲ ಹಸಿ ಇರುತ್ತೆ. 1 ನಿಮಿಷ ಅಥವಾ 1-2 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರಿಯೋಣ. ಚೆನ್ನಾಗಿ ಕೆಂಪಾಗುವವರೆಗೂ ಕರ್ಕೊಳ್ಳೋಣ. ತಿರುಗಿಸಾಕೊಳ್ಳೋಣ. 2 ಕಡೆ ಚೆನ್ನಾಗಿ ಕೆಂಪಾಗಬೇಕು. ಅಂಬೊಡೆ ಮೇಲೆ ತೇಲ್ತಾ ಇದ್ದಾವೆ, ಹಾಗಾದರೆ ನಿಮಗೆ ಚೆನ್ನಾಗಿ ಕರೆದಿದೆ ಅಂತ ತೆಕ್ಕೊಳ್ಳೋಣ. ಸಂಜೆ ಟೀ ಟೈಮ್ಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ಹಬ್ಬಕ್ಕೂ ಕೂಡ ಮಾಡ್ಕೋಬೋದು ಇದನ್ನು, ಅಮ್ಮನವ್ರ ನೈವೇದ್ಯಕ್ಕೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.